12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಮಾಡಿ ಯಾವ ಥರ ಒಂದು ಇರಬೇಕು ಅಂತ ಹೇಳಿದೆ ಸರ್. ಇವತ್ತು ಅದನ್ನು ಸಾಕ್ಷಾತ್ಕಾರ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ನಿನ್ನೆಲ್ಲ ಮೊನ್ನೆ ವಿಧಾನಸೌಧದಲ್ಲಿ ಅದನ್ನು ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಸವಣ್ಣವ್ರದ್ದು ಒಂದು ಫೋಟೋ ಇರಬೇಕು ಎಲ್ಲ ಕಡೆ ಅಂತ ಒಂದು ಮಾಡಿದ್ದಾರೆ. ಯಾವ್ದು ನಾವು ಮಾಡಿದ ಕೆಲಸ ಕೆಟ್ಟದ್ದು ಹೇಳಿ? ಸ್ಟಾರ್ಟಪ್ಗಳು ಈ ದೇಶದಲ್ಲೇ ನಂಬರ್ 1. ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಯೋಜನೆಗಳಿಂದ ಬೆಂಗಳೂರಲ್ಲಿ ಇವತ್ತು IT-BT ಇದೆ ಸರ್. ಬೆಂಗಳೂರಲ್ಲಿ 40 ಲಕ್ಷ ಜನ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಂಬಳ ತಗೊಳ್ಳುವಂಥ IT ಕಂಪ್ನಿಗಳಿದ್ದಾವೆ. ಪ್ರಪಂಚದಲ್ಲಿ 500 ಫಾರ್ಚೂನ್ 500 ಕಂಪ್ನಿ ಇದ್ದರೆ ಅದರಲ್ಲಿ 400 ಕಂಪ್ನಿದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗ್ತದೆ. ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀನು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂದರೆ ಇಲ್ಲಿಂದ ಆನ್ಸರ್ ಮಾಡ್ತಾರೆ 5:10 AM ಅಂತ. ಅಂಥ ಸಿಸ್ಟಮ್ ಬೆಂಗಳೂರಲ್ಲಿದೆ ಸರ್. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಗಳು ಅಲ್ಲ. ನೀವೇನು ಮಾಡಿದಿರಿ ನೀವು ಹೇಳುವಾಗ ಒಂದೇ ಒಂದು ಮನೆ ಕಟ್ಟಲಿಲ್ಲ ಸರ್ ಇವ್ರ ಕಾಲದಲ್ಲಿ. ಈಗ ಜಮೀರ್ ಅಹಮದ್ ಅವರೇ ಎಷ್ಟು 1,80,000 ಮನೆ ಕಟ್ಟಿದ್ದೀರಾ? ಈಗ 1,80,000 ನಾವು 8 ತಿಂಗಳಲ್ಲಿ ಕಟ್ಟಿದ್ದೀವಿ. ಈ 5 ವರ್ಷದಲ್ಲಿ 5 ಲಕ್ಷ ಮನೆ ಕಟ್ಟಿಲ್ಲ. 8 ತಿಂಗಳಲ್ಲಿ ಹೇಳಿದಾರೆ. ನಾನು ಕೇಳ್ಕೊಂಡು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ನೀವು ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ 2015 ಸ್ಯಾಂಕ್ಷನ್ ಆಗಿರೋದು ಮನೆಗಳು 2015 23ವರೆಗೂ ಯಾರೂ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರನಿತ್ತು 2015 ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಆದ್ಮೇಲೆ BJP 4 ವರ್ಷ ಕೇಳ್ಕೊಂಡಿಲ್ಲ. ನಾವೇನು ಹೇಳೋದು? ಕೇಳ್ಕೊಂಡು ನಾವು ತಪ್ಪಿದ್ರೆ ಹೇಳಿ ನೀವು ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ. 1,80,000 ಒಟ್ಟಾಗಿ 2,00,000 ಈಗ ಮಾನ್ಯ ಮುಖ್ಯಮಂತ್ರಿಗಳು ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ. ಈಗ ಈ ತಿಂಗಳಲ್ಲಿ 8ನೇ ತಾರೀಕಿಗೆ ನಾವು 36,000 ಮನೆಗಳು ನೀವು ಕೊಡೋಕೆ ಸಾಧ್ಯ ಆಗ್ಲಿಲ್ಲ. ನಾವು ಕೊಡ್ತಾ ಇದೀವಿ, ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಾವು ನೀವು ಕೊಡೋಕೆ ಸಾಧ್ಯ ಆಗಿಲ್ಲ, ನಾವು ಕೊಡ್ತೀವಿ, ಹೆಮ್ಮೆಯಿಂದ ಹೇಳ್ತೀವಿ. ನಾವು ಜನಗಳಿಗೆ ಮನೆ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ನಮ್ಮ ಹೌಸಿಂಗ್ ಬೋರ್ಡ್ ಮಿನಿಸ್ಟ್ರು ಮಾಡ್ತಾ ಇದ್ದಾರೆ ಸರ್. BPLನಲ್ಲಿ 4,38,00,000 ಫಲಾನುಭವಿಗಳಿದ್ದಾರೆ ಸರ್ ಈ ರಾಜ್ಯದಲ್ಲಿ. ಅವ್ರಿಗೆಲ್ಲ ಡೈರೆಕ್ಟಾಗಿ ಅನುಕೂಲ ಆಗ್ತದೆ. ಪತ್ರಕರ್ತರಿಗೆ ಸರ್ ಅವರು ಕೂಡ ಅವ್ರದ್ದೊಂದು ರಿಕ್ವೆಸ್ಟ್ ಇತ್ತು, ಯಾರು ಮಾನ್ಯತೆ ಪಡೆದ ಪತ್ರಕರ್ತಿದ್ದಾರೆ ಅವ್ರಿಗೆಲ್ಲ ಓಡಾಡೋದಕ್ಕೆ ಸಹಾಯ ಮಾಡಿ ಅಂತ. ಅವ್ರಿಗೆಲ್ಲ KSRTC ಬಸ್ನಲ್ಲಿ ಓಡಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ.